ಬೀದರ್ನನ್ನೇ ಬೆಚ್ಚಿ ಬೀಳಿಸಿದ್ದ ಬಿಜೆಪಿ ಮುಖಂಡ ಪ್ರಭು ಚೌಹಾಣ್ ಮಗನ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಬಿಜೆಪಿಯ ನಡುವೆ ಡೀಲ್ ನಡೆದಿದ್ಯಾ? ಎರಡು ಗಂಭೀರ ಪ್ರಕರಣಗಳಲ್ಲಿ ಬಿಜೆಪಿ ಬಗ್ಗೆ ಕಾಂಗ್ರೆಸ್ ಕನಿಕರ ತೋರ್ತಾ ಇದೆಯಾ? ಬೆಂಗಳೂರಲ್ಲಿ ಬಿಕ್ಲು ಶಿವ ಅಲಿಯಾಸ್ ಶಿವ ಬರ್ಬರ ಕೊಲೆ, ಬಿಕ್ಲು ಶಿವ ತಾಯಿಯ ಕಣ್ಣೆದುರೇ ಲಾಂಗು ಮಚ್ಚುಗಳಿಂದ ಕೊಚ್ಚಿ ಕೊಲೆ. ಎರಡೆರಡು ಪ್ರಕರಣಗಳು ರಾಜ್ಯದಲ್ಲಾಗಿದೆ. ಆ ಎರಡೂ ಪ್ರಕರಣದಲ್ಲಿ ಬಿಜೆಪಿಯ ಅತಿ ದೊಡ್ಡ ಲೀಡರ್ಸ್ಗಳ ಹೆಸರು ತಳುಕು ಹಾಕಿಕೊಂಡಿದೆ. ಆ ಲೀಡರ್ಸ್ಗಳ ಮೇಲೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ಡೀಲಿಂಗ್ಸ್ ನಲ್ಲಿ ಕಾಳಜಿಗಳು, ಕನ್ಸರ್ನ್ಗಳು ವ್ಯಕ್ತವಾಗಿದೆಯಾ? ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಕುಮ್ಮಕ್ಕಿನಿಂದಲೇ ಕೃತ್ಯ ಆಗಿದೆ ಅನ್ನೋ ಆರೋಪ. ಶಿವಪ್ರಕಾಶ್ ತಾಯಿ ಕೊಟ್ಟ ದೂರಿನಡಿ ಎಫ್ಐಆರ್ ದಾಖಲಾಗಿತ್ತು. ಶಿವಪ್ರಕಾಶ್ ತಾಯಿ ಕೊಟ್ಟ ದೂರಿನ ಅಡಿ ಎಫ್ಐಆರ್ ಒಂದು ದಾಖಲಾಗಿತ್ತು. ಎಫ್ಐಆರ್ ನಲ್ಲಿ 5ನೇ ಆರೋಪಿಯಾಗಿರುವಂತಹ ಶಾಸಕ ಭೈರತಿ ಬಸವರಾಜ್ ಎಫ್ಐಆರ್ 2 ದಿನದಲ್ಲಿ ನಾನು ದೂರೇ ಕೊಟ್ಟಿಲ್ಲ ಎಂದು ಉಲ್ಟಾ ಹೊಡೆದ ತಾಯಿ. ನೋಡಿ, ಈ ಪ್ರಕರಣದಲ್ಲಿ ಎಫ್ಐಆರ್ 2 ದಿನದಲ್ಲಿ ನಾನು ದೂರೇ ಕೊಟ್ಟಿಲ್ಲ ಅಂತ ಹೇಳಿ ಉಲ್ಟಾ ಹೊಡೆದಿದ್ದಾರೆ ದೂರುದಾರೆ. ಶಿವಪ್ರಕಾಶ್ ತಾಯಿ ಉಲ್ಟಾ ಹೇಳಿಕೆಗೆ ಪೊಲೀಸರ ಒತ್ತಡವು ಕಾರಣ ಇತ್ತು ಎಂಬ ಮಾಹಿತಿ ಜೊತೆಗೆ ಶಾಸಕ ಭೈರತಿ ಬಸವರಾಜ್ ಒತ್ತಡಕ್ಕೂ ಮಣಿದು ಉಲ್ಟಾ ಹೇಳಿಕೆ ಕೊಟ್ಟ ಬಿಕ್ಲು ಶಿವ ತಾಯಿ. ಸಂತ್ರಸ್ತೆಯ ತಾಯಿ ಈ ಹಿಂದೆ ದೂರನ್ನ ಕೊಟ್ಟಿದ್ರು, ಈಗ ಯೂ-ಟರ್ನ್ ಹೊಡೆದಿದ್ದಾರೆ. ಆ ತಾಯಿಗೆ ಸಂತ್ರಸ್ತೆಯ ಮೇಲೆ ಪ್ರಭಾವ ಬೀರ್ಲಾಯ್ತಾ? ಭೈರತಿ ಬಸವರಾಜ್ ಅಥವಾ ಪೊಲೀಸರ ಒತ್ತಡಕ್ಕೆ ಮಣಿದು ಕೇಸ್ ವಾಪಸ್ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಬಂದ್ರ? ಈ ತರಹದ ಅನುಮಾನಗಳು ಕೂಡ ಹುಟ್ಕೊಂಡಿದೆ. ಶಾಸಕ ಭೈರತಿ ಬಸವರಾಜ್ ಒತ್ತಡಕ್ಕೂ ಮಣಿದು ಉಲ್ಟಾ ಹೇಳಿಕೆ ಕೊಟ್ಟ ಬಿಕ್ಲು ಶಿವ ತಾಯಿ. ಇತ್ತ ಮೊದಲನೇ ಆರೋಪಿ ಶಾಸಕ ಭೈರತಿ ಬಸವರಾಜ್ ಆಪ್ತ ಜಗದೀಶ್ ಪಲಾಯನ. ಬೆಂಗಳೂರಿನಿಂದ ಚೆನ್ನೈನಿಂದ ದುಬೈಗೆ ಓಡಿ ಹೋಗಿರುವಂತಹ ಶಾಸಕರ ಆಪ್ತ ಜಗದೀಶ್. ಸೊ ಹಾಗಾದ್ರೆ ಈ ಪ್ರಕರಣದಲ್ಲಿ ಏನಾದರೂ ಎರಡು ಪಕ್ಷಗಳ ನಡುವೆ ಡೀಲ್ ನಡೆದಿದೆಯಾ? ಸಾಕ್ಷ್ಯ ಸಿಕ್ಕರೆ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ನನ್ನ ಅರೆಸ್ಟ್ ಮಾಡುವುದು ಅನಿವಾರ್ಯವಾಗ್ತಾ ಇತ್ತು. ಹೀಗಾಗಿ ಇತ್ತ ಎಫ್ಐ ಆರೋಪಿ ಶಾಸಕ ಭೈರತಿ ಬಸವರಾಜ್ನನ್ನ ಅರೆಸ್ಟ್ ಮಾಡಿಲ್ಲ. ಪ್ರಮುಖ ಆರೋಪಿ ಶಾಸಕರ ಆಪ್ತ ಜಗದೀಶ್ನನ್ನು ಅರೆಸ್ಟ್ ಮಾಡ್ತಾ ಇಲ್ಲ. ತನಿಖೆಯ ಆರಂಭದಲ್ಲೇ ಇಡೀ ಕೇಸನ್ನ ಖತಮ್ ಮಾಡಲು ಹೊರಟ ಬೆಂಗಳೂರು ಪೊಲೀಸರು ಕಾಂಗ್ರೆಸ್ ಸರ್ಕಾರದಲ್ಲಿ ಕೊಲೆ ಆರೋಪಿ ಬಿಜೆಪಿಯ ಶಾಸಕ ಭೈರತಿ ಬಸವರಾಜ್ ಬಚಾವ್. ರಾಜ್ಯದಲ್ಲಿ ಎರಡು ಅತಿ ಗಂಭೀರವಾದಂತಹ ಪ್ರಕರಣಗಳು. ಒಂದು ಪ್ರಭು ಚೌಹಾಣ್ ರವರ ಮಗನ ರೇಪ್ ಕೇಸು, ಮತ್ತೊಂದು ಯಾವ ತಾಯಿಯ ಎದುರು ಮಗನನ್ನ ಅತಿ ಭಯಂಕರವಾಗಿ ಕೊಚ್ಚಿ ಕೊಲ್ಲಲಾಗಿತ್ತು. ಆ ಪ್ರಕರಣದಲ್ಲಿ ಒಬ್ಬ ಮಾಜಿ ಬಿಜೆಪಿಯ ಶಾಸಕ, ಮಾಜಿ ಸಚಿವನ ಹೆಸರು ತಳುಕು ಹಾಕೊಂಡಿತ್ತು. ಆದರೆ ಈ ಎರಡೂ ಪ್ರಕರಣದಲ್ಲಿ ಪ್ರಭಾವಿಗಳನ್ನ ರಕ್ಷಣೆ ಮಾಡೋದಕ್ಕೆ ಹಂತ ಹಂತವಾಗಿ, ಅಂದರೆ ಇದು ಆರೋಪದ ಬಗ್ಗೆ ಹೇಳ್ತಾ ಇದ್ದೀವಿ, ಹಂತ ಹಂತವಾಗಿ ಈ ರಾಜ್ಯದ ಲಾ ಅಂಡ್ ಆರ್ಡರ್ ಹೇಗೆ ಸಹಕಾರ ಕೊಟ್ಟಿದೆ ಅನ್ನುವಂತಹದ್ದು ಅತ್ಯಂತ ಸ್ಪಷ್ಟವಾಗಿ ಉಲ್ಲೇಖ ಇದೆ. ಸಂತ್ರಸ್ತೆಯ ತಾಯಿ ಹೋಗಿ ದೂರು ಕೊಡ್ತಾರೆ. ಇಷ್ಟು ದಿವಸ ಆದರೂ ಕೂಡ ಸಂಬಂಧಪಟ್ಟ ಆರೋಪಿಯನ್ನ ಬಂಧಿಸಿಲ್ಲ ನೀವು, ಯಾಕೆ ಅನ್ನುವಂತಹದ್ದು. ಈ ದೂರನ್ನ ಗಂಭೀರವಾಗಿ ಪರಿಗಣಿಸಿ ಅಂತ ಹೇಳಿ ಒತ್ತಡ. ಆ ದೂರು ದಾಖಲಾದ 2 ದಿನದಲ್ಲಿ ಆ ತಾಯಿಯ ಸ್ಟೇಟ್ಮೆಂಟ್ ಉಲ್ಟಾ ಆಗುತ್ತೆ. ಆ ತಾಯಿ ಹಿಂದೇಟು ಹಾಕ್ತಾರೆ. ಹಾಗಾದ್ರೆ ಇದಕ್ಕೆ ಕಾರಣ ಏನು? ಎಫ್ಐಆರ್ ದಾಖಲಾದ ತಕ್ಷಣವೇ ಯಾಕೆ ಸಂಬಂಧಪಟ್ಟವರನ್ನ ಪೊಲೀಸರು ವಶಕ್ಕೆ ಪಡೆಯಲಿಲ್ಲ? ಸಂಬಂಧಪಟ್ಟಂತ ಸಾಕ್ಷಿಗಳನ್ನು ಸಂಗ್ರಹ ಮಾಡಲಿಲ್ಲ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.